ವೃಷಭ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರ 4 ಪಾದಗಳು, ಹಾಗೇನೆ ಮೃಗಶಿರ ನಕ್ಷತ್ರ 1, 2ನೇ ಪಾದ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳಾಗಿರುತ್ತೆ. ಶ್ರೀ ಪರಭವ ನಮ್ಮ ಸಂವತ್ಸರದಲ್ಲಿ ಈ ವೃಷಭ ರಾಶಿಯವರಿಗೆ ಶನಿ ವರ್ಷ ಪೂರ್ತಿ ಕೂಡ ಮೀನ ರಾಶಿಯಲ್ಲೇ ಸಂಚಾರ, ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಶನಿಯ ಸಂಚಾರ. ಇನ್ನು ರಾಹು ಕೇತು ಕೂಡ ವರ್ಷದ ಅಂತ್ಯದವರೆಗೂ ಕೂಡ ಡಿಸೆಂಬರ್ 5ನೇ ತಾರೀಕಿನ ತನಕ ರಾಹು ಕೇತು ರಾಶಿ ಪರಿವರ್ತನೆ ಇರುವುದಿಲ್ಲ. ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರ, ರಾಹು ಆಸ್ ಇಟ್ ಈಸ್ ಕುಂಭ ರಾಶಿಯಲ್ಲಿ ಸಂಚಾರ. ಆದ್ರೆ ಡಿಸೆಂಬರ್ 5ನೇ ತಾರೀಕು ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ. ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ತೃತೀಯ ಸ್ಥಾನಕ್ಕೆ ಕೇತುವಿನ ಪ್ರವೇಶ, ನವಮ ಸ್ಥಾನಕ್ಕೆ ರಾಹುವಿನ ಪ್ರವೇಶ. ಇನ್ನು ಗುರು ಜೂನ್ 1ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ, ಜೂನ್ 1ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡಿ ಅಕ್ಟೋಬರ್ 31ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ದಿನಗಳ ಕಾಲ ಸಂಚಾರವನ್ನು ಮಾಡಿ ಮತ್ತೆ ವರ್ಷದ ಅಂತ್ಯದಲ್ಲಿ ವಕ್ರಿಯಾಗಿ ಮತ್ತೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ವೃಷಭ ರಾಶಿಯವರಿಗೆ, ವೃಷಭ ರಾಶಿ ವೀಕ್ಷಕರು ಒಂದು ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಗಮನಿಸಲೇಬೇಕು. ನೋಡಿ, ಈ ಗೋಚಾರದಿಂದ ಈ ಗುರುಬಲ, ಶನಿಬಲ, ಆದಾಯ ವ್ಯಯ ಫಲಗಳನ್ನ ನಾವು ಹೇಳ್ತಾ ಇದ್ದೇವೆ. ಒಂದು ರಾಶಿಗೆ ಈ ವರ್ಷ ಗುರುಬಲ ಇದ್ರೆ ಮುಂದಿನ ವರ್ಷ ಗುರುಬಲ ಇರುವುದಿಲ್ಲ. ಹಾಗೇನೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಮಗೆಲ್ಲ ಸಾಡೆ ಸಾತಿ ಶನಿ ಮುಕ್ತಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಕೂಡ ಒಳ್ಳೇದಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಈ ಗೋಚಾರದಲ್ಲಿ ಇರ್ತಕ್ಕಂತಹ ಈ ಒಂದು ಗುರುಬಲ, ಶನಿಬಲ, ಆದಾಯ ವ್ಯಯ ಫಲಿತಾಂಶಗಳಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಶುಭ ಕಾರಕತ್ವ ವಹಿಸ್ತಕ್ಕಂತಹ ಗ್ರಹಗಳ ದಶಭುಕ್ತಿ ನಡೀತಾ ಇರಬೇಕಾದ್ರೆ ನಮ್ಮ ಜೀವನದಲ್ಲಿ ಸ್ಮೂತ್ ಆಗೇ ಹೋಗ್ತಾ ಇರುತ್ತೆ. ಲೈಫ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಾಗಿರ್ಬೋದು, ಆರ್ಥಿಕ ವಿಚಾರದಲ್ಲಾಗಿರ್ಬೋದು, ಅಂತಹ ದೊಡ್ಡ ಮಟ್ಟಕ್ಕೆ ತೊಂದರೆಗಳನ್ನ ಎದುರಿಸದಂಗೆ ಹ್ಯಾಪಿಯಾಗಿ ಇರ್ತೀವಿ ಆ ಸಮಯದಲ್ಲಿ. ಯಾಕಂದ್ರೆ ಶುಭ ಕಾರಕತ್ವ ವಹಿಸ್ತಕ್ಕಂತಹ ಗ್ರಹ ದಶೆ ನಡೀತಾ ಇರೋದ್ರಿಂದ ಆ ಸಮಯದಲ್ಲಿ ಗುರುಬಲ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಶುಭ ಫಲಿತಾಂಶಗಳನ್ನ ನಾವು ಅನುಭವಿಸ್ತೀವಿ. ಆ ಸಮಯದಲ್ಲಿ ಗುರುಬಲ ಇಲ್ಲ ಅಂದ್ರೆ ಶುಭ ಫಲಿತಾಂಶಗಳನ್ನೇ ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾಕಂದ್ರೆ ಗ್ರಹ ದಶೆ ಚೆನ್ನಾಗಿರೋದ್ರಿಂದ. ಅದೇ ನಮ್ಮ ವೈಯಕ್ತಿಕ ಜನ್ಮ ಜಾತಕ ರೀತ್ಯ ಪಾಪ ಗ್ರಹಗಳ ದಶಾಭುಕ್ತಿ ನಡೀತಾ ಇರ್ಬೇಕಾದ್ರೆ ನಮ್ಮ ಜೀವನ ಸ್ಮೂತ್ ಆಗಿರೋದಿಲ್ಲ. ಉದ್ಯೋಗದಲ್ಲಿ ತೊಂದರೆ, ಆರ್ಥಿಕ ವಿಚಾರದಲ್ಲಿ ತೊಂದರೆ, ಸಾಂಸಾರಿಕ ವಿಚಾರದಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾಗಿರೋ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ತುಂಬಾ ನೋವನ್ನು ಅನುಭವಿಸ್ತಾ ಇರ್ತೀವಿ. ಆ ಸಮಯದಲ್ಲಿ ಏನಾದ್ರೂ ಗುರುಬಲ ಬಂದ್ರೆ ಆ ಗುರುಬಲ ಎಷ್ಟು ದಿನ ಇರುತ್ತೋ ಅಷ್ಟು ದಿನಗಳ ಕಾಲ ಉಸಿರಾಡ್ತೀವಿ. ಯಾವುದೋ ಒಂದು ಯಾರೋ ಒಬ್ರು ಸಹಾಯ ಮಾಡ್ತಾರೆ, 4 ರೂಪಾಯಿ ಕೈಗೆ ಬರುತ್ತೆ, ಧೈರ್ಯ ಬರುತ್ತೆ, ಸ್ಥೈರ್ಯ ಬರುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಸ್ವಲ್ಪ ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಈ ಗುರುಬಲ ಬರೋದ್ರಿಂದ ಸ್ವಲ್ಪ ಹೊರಗಡೆ ಬರ್ತೀವಿ. ಅಂದ್ರೆ ಗೋಚಾರದಲ್ಲಿರ್ತಕ್ಕಂತಹ ಗುರುಬಲ, ಶನಿಬಲದಿಂದಲೇ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನಡೆಯುವುದಿಲ್ಲ. ಹಾಗೇನೆ ನೀವು ಗೋಚಾರದಲ್ಲಿ ನೋಡ್ತಾ ಇರ್ತೀರ, ಈ ರಾಶಿಯವರಿಗೆ ಗಜಕೇಸರಿ ಯೋಗ, ಬುಧಾದಿತ್ಯ ಯೋಗ ಅಥವಾ ವಿಪರೀತ ರಾಜಯೋಗ ಈ ತಿಂಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ತರ ಗೋಚಾರದಲ್ಲಿ ಅಪ್ಲಿಕೇಬಲ್ ಆಗುವುದಿಲ್ಲ. ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಇದ್ರೇನೆ ಅವು ಆ ಗ್ರಹಗಳ ದಶಭುಕ್ತಿ ಬಂದ್ರೇನೆ ಅವರು ಆಕ್ಟಿವೇಟ್ ಆಗಿ ನಮಗೆ ಶುಭ ಯೋಗದಾಯಕವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ಕೊಡ್ತಾ ಹೋಗ್ತಾರೆ. ಅದು ಅಲ್ಲದೆ ಗಜಕೇಸರಿ ಯೋಗ 100ಕ್ಕೆ ಒಬ್ಬರಲ್ಲಿ ಇದ್ರೆ ಹೆಚ್ಚಾಗಿರುತ್ತೆ. ಎಲ್ಲರಿಗೂ ಗಜಕೇಸರಿ ಯೋಗ ಬರೋದಿಲ್ಲ ಅದು. ಅದರಲ್ಲೂ ಎಸ್ಪೆಷಲಿ ಮೀನ ಲಗ್ನ, ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕದವರಿಗೆ ಅದು ಜಾಸ್ತಿ ಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಸೊ ಇನ್ನು ಶ್ರೀ ಪರಭವ ನಮ್ಮ ಸಂವತ್ಸರದಲ್ಲಿ ಈ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಜೂನ್ 1ನೇ ತಾರೀಕಿನ ತನಕ ಗುರುಬಲ ಇರುತ್ತೆ. ಈ ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರ ನಡೀತಾ ಇರಬೇಕಾದ್ರೆ ನೋಡಿ, ಆರ್ಥಿಕ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ನಮಗೆ ತೊಂದರೆ ತಾಪತ್ರಯ ಇರೋದಿಲ್ಲ. ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಮ ಮಾತಿಗೆ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು, ನಮ್ಮ ಮಾತಿಗೆ ಒಂದು ಗೌರವ ಸಿಗುತ್ತೆ. ಹಾಗೇನೆ ಕುಟುಂಬದಲ್ಲಿ ಏನಾದ್ರು ತೊಂದರೆ ತಾಪತ್ರಗಳಿದ್ರೆ ಅವೆಲ್ಲನೂ ಕೂಡ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು, ಅವ್ರ ಜೊತೆ ಉತ್ತಮವಾದ ಬಾಂಧವ್ಯ ಹೊಂದಿರ್ತಕ್ಕಂಥದ್ದು, ಹಾಗೇನೆ ಒಳ್ಳೆ ಭೋಜನಗಳನ್ನ ಸವಿತಕ್ಕಂತಹ ಒಂದು ಕಾಲ ಇದಾಗಿರುತ್ತೆ. ಹಾಗೇನೆ ಮುಖ್ಯವಾಗಿ ಕುಟುಂಬದಲ್ಲಿ ಅಂತಹ ಮೇಜರ್ ಆಗಿ ತೊಂದರೆ ಇರೋದಿಲ್ಲ. ಕುಟುಂಬದಲ್ಲಿ ಯಾವ್ದಾದ್ರು ಶುಭ ಕಾರ್ಯಗಳನ್ನ ನಡೆಸ್ತಕ್ಕಂತಹ ಚಿಂತನೆ ಮಾಡ್ತಾ ಇರ್ತೀರಾ, ಮಗಳಿಗೆ ಮದುವೆ, ಮಗನಿಗೆ ಮದುವೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಸಫಲೀಕೃತರಾಗ್ತಾ ಇರ್ತೀರಾ. ಸೊ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಈ ತರಹದ ಫಲಿತಾಂಶಗಳು. ಆದ್ರೆ ಈ ಚತುರ್ಥ ಸ್ಥಾನದಲ್ಲಿ ಕೇತು ವರ್ಷ ಪೂರ್ತಿ ಇರೋದ್ರಿಂದ ನೀವಾಗ್ಲೇ ನೋಡ್ತಾ ಇದ್ದೀರಾ, ಮನಃಶಾಂತಿ ಇರೋದಿಲ್ಲ ನಿಮಗೆ. ಮಾನಸಿಕವಾಗಿ ಚಂಚಲತ್ವ, ಸ್ವಲ್ಪ ಹೊತ್ತಿಗಿರೋ ಮನಸ್ಸಿನ ಸ್ವಲ್ಪ ಹೊತ್ತಿಗಿರೋದಿಲ್ಲ. ಸುಮ್ನೆ ಕೋಪ, ತಾಯಿ ಜೊತೆ ಜಗಳ. ಈ 5, 6, 7, 8, 9ನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು, ಆಟ ಪಾಠದ ಬಗ್ಗೆ ಜಾಸ್ತಿ ಅಂದ್ರೆ
ಆಟದ ಕಡೆ ಗಮನ ಜಾಸ್ತಿ ಕೊಡ್ತಕ್ಕಂಥದ್ದು, ಮನೆಯಲ್ಲಿ ಏನೋ ತಿಳಿಯದ ಒಂದು ಅಶಾಂತಿ, ಮನಃಶಾಂತಿ ಇಲ್ಲದೆ ಇರ್ತಕ್ಕಂಥದ್ದು, ಉದ್ಯೋಗದಲ್ಲೂ ಕೂಡ ಮನಃಶಾಂತಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥದ್ದು, ಈ ತರಹದ ಬದಲಾವಣೆಗಳ ಒಂದು ಸ್ಥಿತಿಗತಿಗಳನ್ನ ನೀವು ನೋಡ್ತಾ ಇರ್ತೀರಾ. ಒಂದು ಸೈಟ್ ತಗೋಬೇಕು, ಒಂದು ವಾಹನ ತಗೋಬೇಕು ಅಂದ್ರೂ ಅದು ಅರ್ಧಕ್ಕರ್ಧಕ್ಕೆ ನಿಂತು ಹೋಗೋದು, ಅಥವಾ ಆ ಕಾರ್ಯ ಅನ್ನೋದು ಮುಂದಕ್ಕೆ ಹೋಗದೇ ಇರ್ತಕ್ಕಂಥದ್ದು, ಬ್ರೇಕ್ ಆಗ್ತಕ್ಕಂಥದ್ದು, ಅಂದ್ರೆ ವಿಘ್ನಗಳು ಎದುರಾಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ಸ್ ನ ನೀವು ಅನುಭವಿಸ್ತಾ ಬರ್ತಾ ಇದ್ದೀರಾ. ಜೂನು 1ನೇ ತನಕ ಗುರುಬಲ ಇರುತ್ತೆ, ಪರವಾಗಿಲ್ಲ. ಈ ಮನಃಶಾಂತಿ ಇಲ್ಲದೆ ಇದ್ರೂ ಕೂಡ ಏನೋ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ನೀವು ನೋಡ್ತಾ ಇರ್ತೀರಾ. ಸ್ವಲ್ಪ ಪರವಾಗಿಲ್ಲ. ಜೂನ್ 1ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ, ತೃತೀಯ ಸ್ಥಾನಕ್ಕೆ ಬರ್ತಾರೆ. ಗುರುಬಲ ಇರೋದಿಲ್ಲ, ಆದ್ರೆ ಈ ತೃತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರ ನಡೀತಾ ಇರೋದ್ರಿಂದ ನೋಡಿ, ಉದ್ಯೋಗದಲ್ಲಿ ಯಾರೆಲ್ಲ ಬದಲಾವಣೆಗೋಸ್ಕರ ನಿರೀಕ್ಷಣೆ ಮಾಡ್ತಾ ಇದ್ದೀರಾ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ, ಬೇಡಪ್ಪ ಬಿಸ್ನೆಸ್, ಜಾಬ್ ಹುಡ್ಕೊಂಡ್ಬಿಡೋಣ, ಜಾಬ್ಗೆ ಹೊರಟೋಗ್ಬಿಡೋಣ ಅಂತ ಯಾರೆಲ್ಲ ಇದ್ದೀರಾ, ಅಥವಾ ಇಷ್ಟು ದಿನ ಜಾಬ್ ಮಾಡಿ ನಾನು ಬಿಸ್ನೆಸ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ತುಂಬಾ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಅಥವಾ ಹೊಸ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಆ ಬಿಸ್ನೆಸ್ ನಿಮಿತ್ತ ಅಥವಾ ಆ ಉದ್ಯೋಗದ ಒಂದು ವಿಚಾರದಲ್ಲಿ ಜಾಸ್ತಿ ಪ್ರಯಾಣಗಳನ್ನ ಮಾಡ್ಬೇಕಾಗಿರೋ ಪರಿಸ್ಥಿತಿ, ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರಯಾಣಗಳನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಆದ್ರೆ ಸೋದರರ ಜೊತೆ ಏನಾದ್ರೂ ಒಂದು ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ. ಮತ್ತೆ ನಿಮ್ಮ ಸೋದರ ಸೋದರಿಯರಿಗೆ ಅವ್ರಿಗೆ ಏನಾದ್ರೂ ಮದುವೆ ಫಿಕ್ಸ್ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥದ್ದು, ಬಟ್ ಅವ್ರ ಜೊತೆ ಬಾಂಧವ್ಯ ಚೆನ್ನಾಗಿರೋದಿಲ್ಲ. ಈ ಸಮಯದಲ್ಲಿ ಪ್ರಯಾಣಗಳನ್ನ ಜಾಸ್ತಿ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಈ ತರಹದ ಚೇಂಜಸ್ ನೀವು ನೋಡ್ತೀರಾ. ಹಾಗೇನೆ ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ಲೇಬೇಕು. ಜಾಸ್ತಿ ಎಷ್ಟು ನೀವು ಇಂಟ್ರೆಸ್ಟ್ ಕೊಡ್ತೀರೋ ಅಷ್ಟು ಒಳ್ಳೇದು. ಆಮೇಲೆ ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗು ಕೂಡ ಸ್ವಲ್ಪ ಅವಕಾಶ ಸಿಕ್ಕಿ ಸ್ವಲ್ಪ ಮತ್ತೆ ಅಲ್ಲಿ ಸ್ವಲ್ಪ ತೊಂದರೆಗಳನ್ನ ಎದುರಿಸ್ತಕ್ಕಂತಹ ಸಾಧ್ಯತೆನೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಸಮಯದಲ್ಲಿ. ಆಮೇಲೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಗತಿ ಕಾಣದೇ ಇದ್ರೂ ಕೂಡ ಉದ್ಯೋಗದ ವಿಚಾರದಲ್ಲಿ ಬದಲಾವಣೆಗಳು, ಈ ಒಂದು ವ್ಯಾಪಾರಸ್ಥರಿಗೆ ಬದಲಾವಣೆಗಳನ್ನ ನಿಮಗೆ ತಂದು ಕೊಡ್ತಾ ಹೋಗುತ್ತೆ. ಆಮೇಲೆ ಈ ಅಕ್ಟೋಬರ್ 31ಕ್ಕೆ ಗುರು ಸಿಂಹ ರಾಶಿಗೆ ಪ್ರವೇಶ, ಅರ್ಧಾಷ್ಟಮ ಗುರು ಅಂತ ಕರಿತೀವಿ. ಅವಾಗ ಸ್ವಲ್ಪ ಸೈಟ್ ತಗೊಳೋದು, ವಾಹನ ತಗೊಳೋದು, ಮನೆ ತಗೊಳೋದೆಲ್ಲ ಲೋನ್ ಅಪ್ಲೈ ಮಾಡೋದು ತಗೊಂಡ್ಬಿಡ್ತೀರಾ ಆ ಸಮಯದಲ್ಲಿ. ಬಟ್ ಅದೆಲ್ಲ ಓಕೆ. ಬಟ್ ಈ ಅಕ್ಟೋಬರ್ ತನಕ ಮೇಜರ್ ಆಗಿ ಈ ಸೈಟ್ ವಿಚಾರದಲ್ಲಿ ಅಥವಾ ಮತ್ತಾಮೇಲೆ ಈ ಒಂದು ಲೈಕ್ ವಾಹನಕ್ಕೆ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಥವಾ ಯಾವ್ದಾದ್ರು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದು ಉತ್ತಮವಾಗಿರ್ತಕ್ಕಂತಹ ಸಮಯ ಇದಾಗಿರೋದಿಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರೂ ಕೂಡ ಸ್ವಲ್ಪ ತೊಂದರೆ ತಾಪತ್ರಗಳನ್ನೇ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸೊ ಈ ತರಹದ ಬದಲಾವಣೆಗಳು. ಆಮೇಲೆ ಲಾಭಸ್ಥಾನದಲ್ಲಿ ಶನಿ ಸಂಚಾರ ನೋಡಿ, ಯಾವುದೇ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರವನ್ನು ಮಾಡಬೇಕಾದ್ರೆ ಅಷ್ಟಕವರ್ಗ ಬಿಂದುಗಳು ಅಂತ ಇರುತ್ತೆ ನಮ್ಮ ಜಾತಕ ರೀತ್ಯ. 12 ರಾಶಿ ಇರುತ್ತೆ ಅಲ್ವಾ, ಆ ಒಂದೊಂದು ರಾಶಿಗೂ ಒಂದೊಂದು ಗ್ರಹ ಅಷ್ಟಕವರ್ಗ ಬಿಂದುಗಳನ್ನ ಕೊಡುತ್ತೆ. ಪ್ಲಾನೆಟ್ ಸ್ಟ್ರೆಂತ್ ಅಂತ ಕರಿತೀವಿ. ಪ್ಲಾನೆಟ್ ಏನಾದ್ರೂ ವೀಕ್ ಇದ್ರೆ ಅದಷ್ಟೊಂದು ಒಳ್ಳೆ ಫಲಿತಾಂಶಗಳನ್ನ ಕೊಡೋದಿಲ್ಲ. ಅಂದ್ರೆ ಲಾಭಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ, ಯಾರಿಗೆ ಇವಾಗ ಶನಿ ಮಹಾದಶ ಶನಿ ಭುಕ್ತಿ ನಡೀತಾ ಇರುತ್ತೋ ಅವ್ರಿಗೆ ಇದು ಎಫೆಕ್ಟ್ ಕೊಡುತ್ತೆ. ಎಲ್ಲರಿಗೂ ಶನಿ, ನಿಮಗೆ ಯಾವ ದಶ ನಡೀತಾ ಇದೆಯೋ ಆ ಗ್ರಹ ಎಲ್ಲಿದೆ ಗೋಚಾರದಲ್ಲಿ ಅದನ್ನ ನೋಡ್ಕೊಳ್ಳಿ ಅಷ್ಟೇ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅಷ್ಟೇ. ನಮಗೆ ಲಾಭಸ್ಥಾನದಲ್ಲಿ ಶನಿ ಬಂದ್ರೆ ಒಳ್ಳೇದಾಗ್ತಿಲ್ಲ, ಎರಡನೇ ಮನೇಲಿ ಗುರು ಇದಾರೆ ಅಂತ ಹೇಳ್ತಾರೆ, ದೊಡ್ಡದಾಗಿ ದುಡ್ಡು ಮಾಡಕ್ ಆಗ್ತಿಲ್ಲ, ಈ ತರ ಅನ್ಕೊಂಡ್ರೆ ತಪ್ಪಾಗುತ್ತೆ. ಸೊ ಗುರುಬಲ ಬಂದಾಗ ಉಸಿರಾಡ್ತೀವಿ ಅಷ್ಟೇ, ಉಸಿರಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ಈ ತರಹದ ಬದಲಾವಣೆಗಳು. ಆಮೇಲೆ ಜುಲೈಯಿಂದ ಶನಿ ಬೇರೆ ವಕ್ರೆ ಆಗ್ತಿರೋದ್ರಿಂದ ಸಂತಾನದಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದು, ಮತ್ತೆ ಆದಾಯದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳನ್ನ ನೋಡ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಜಾಸ್ತಿ ಫ್ರೆಂಡ್ ಸರ್ಕಲ್ ನ ಕ್ರಿಯೇಟ್ ಮಾಡುತ್ತೆ. ಈ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರುತ್ತೆ ಜೂನಿಂದ. ಜಾಸ್ತಿ ಫ್ರೆಂಡ್ಸು, ಕುಟುಂಬಕ್ಕಿಂತ ಜಾಸ್ತಿ ಹೊರಗಡೆ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಸಂಬಂಧ ಬಾಂಧವ್ಯಕ್ಕೆ ಅಲ್ಲಿ ಪ್ರಿಫರೆನ್ಸ್ ಕೊಡ್ತೀರಾ. ಜಾಸ್ತಿ ಫ್ರೆಂಡ್ಸ್ ಆಗಿರ್ಬೋದು, ಸಮಾಜದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಅಂದ್ರೆ ಒಳ್ಳೆಯ ಉನ್ನತ ದರ್ಜೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಒಂದು ಬಾಂಧವ್ಯ ಅನ್ನೋದು ಬೆಳೀತಾ ಹೋಗುತ್ತೆ ಈ ಸಮಯದಲ್ಲಿ. ಸೊ ಅದರ ಬಗ್ಗೆ ಆ ಥರ ಇರುತ್ತೆ ನಿಮಗೆ. ನೋಡಿ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರೆಗೆ ಗುರು ಸಂಚಾರ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ, ಜೂನ್ 18ರಿಂದ ಆಗಸ್ಟ್ 19 ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಸಮಯದಲ್ಲಿ ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ತುಂಬಾ ಬೇಗನೆ ಫಲ ಸಿಗ್ತಾ ಹೋಗುತ್ತೆ. ಆಮೇಲೆ ಅಕ್ಟೋಬರ್ 31ರಿಂದ ಮತ್ತೆ ನಿಮಗೆ ತುಂಬಾ ಚೆನ್ನಾಗುತ್ತೆ ಗುರು ಸಂಚಾರ. ಸ್ವಲ್ಪ ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17 ತನಕ ಮಾತ್ರ ಶನಿ ಸಂಚಾರ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಶನಿ ಸಂಚಾರ ಚೆನ್ನಾಗಿರೋದಿಲ್ಲ. ಇನ್ನು ರೋಹಿಣಿ ನಕ್ಷತ್ರದವರಿಗೆ ಈ ಗುರು ಸಂಚಾರ ನೋಡಿ,
ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಚೆನ್ನಾಗಿರುತ್ತೆ. ಮತ್ತೆ ಆಗಸ್ಟ್ 19ರಿಂದ ಚೆನ್ನಾಗಿರುತ್ತೆ. ಜೂನ್ 18 ತನಕ ಪರವಾಗಿಲ್ಲ. ಜೂನ್ 18ರಿಂದ ಆಗಸ್ಟ್ 19 ಗುರು ಸಂಚಾರ ಅಂತಹ ಹೇಳ್ಕೊಳ್ಳೋ ಮಟ್ಟಕ್ಕೆ ಅಂತ ಒಂದು ಫಲಿತಾಂಶಗಳು, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ಸಿಗೋದಿಲ್ಲ. ಮತ್ತೆ ಆಗಸ್ಟ್ 19ರಿಂದ ಸ್ವಲ್ಪ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಮತ್ತೆ ಶನಿ ಸಂಚಾರ ಮೇ 17ರಿಂದ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರು ಸಂಚಾರ ಜೂನ್ 18ರಿಂದ ಆಗಸ್ಟ್ 19 ಮತ್ತೆ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಶನಿ ಸಂಚಾರ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಮೇ 17ರ ತನಕ ಶನಿ ಸಂಚಾರ ಚೆನ್ನಾಗಿರುತ್ತೆ. ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ನಕ್ಷತ್ರದವರು, ಸ್ತ್ರೀ ಪುರುಷರು ಇಬ್ಬರು ಕೂಡ ಈಶ್ವರ ಆರಾಧನೆ, ಶಿವನ ಆರಾಧನೆ ಎಷ್ಟು ಮಾಡ್ತಿರೋ, ಶಿವ ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು, ವೀರಭದ್ರ ದರ್ಶನ ಮಾಡ್ಕೊಳ್ತಕ್ಕಂಥದ್ದು. ಹಾಗೇನೆ ವೀರಭದ್ರ ದರ್ಶನ ಅಂದ್ರೆ ಒಂದು ಇತಿಹಾಸ ಇರಬೇಕು. ಅದಕ್ಕೆ 100 ವರ್ಷ 200 ವರ್ಷದ ಟೆಂಪಲ್ ಏನಾದ್ರು ಇದ್ರೆ ನಿಮ್ಮ ಸುತ್ತಮುತ್ತ ಅಲ್ಲಿಗೆ ಹೋಗಿ ಭೇಟಿ ಕೊಟ್ಬಿಟ್ಟು ನಿಮ್ಗೆ ಏನಾದ್ರು ಸೇವೆ ಮಾಡ್ಬಿಟ್ಟು ಬನ್ನಿ. ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ನೋಡ್ತೀರಾ. ಮತ್ತು ಆಮೇಲೆ ಈ ಸಮಯದಲ್ಲಿ ಮೃತ್ಯುಂಜಯ ಮಂತ್ರ ಎಷ್ಟು ಹೇಳ್ಕೊಂತೀರೋ ಅಷ್ಟು ಒಳ್ಳೇದು. ಇನ್ನು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆಗಿದ್ರೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಯಾರಿಗೆಲ್ಲ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು. ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು. ಸಿಂಪಲ್ ರೆಮಿಡೀಸ್ ಇರುತ್ತೆ, ನೀವು ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ನಿಮಗೆ ಅದು ಮಾಡ್ಕೊಳಕ್ಕಾದ್ರೆ ಮಾಡ್ಕೊತೀರಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸೊ ಯಾರಲ್ಲಿದ್ರೆ ಕಾಲ್ ಮಾಡಿ. ಸೊ ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.